ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ದೇವರನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಪೂಜ್ಯ ಮಾತಾಜರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಾಧಕಿಯರೇ, ಭಗವದ್ಗೀತೆ ಒಂದೊಂದು ಅಧ್ಯಾಯದ ಪೂರ್ಣ ಸಾರದ ಚಿಂತನೆಯನ್ನ ನಾವು ಮಾಡ್ತಾ ಬಂದಿದ್ದೀವಿ. ಹೋದ ತರಗತಿಯಲ್ಲಿ 3ನೇ ಅಧ್ಯಾಯದ ಚಿಂತನೆಯನ್ನ ಮುಗಿಸಿದೀವಿ. ಕರ್ಮಯೋಗ ಅಂದ್ರೆ ಏನು, ಕರ್ಮಗಳು ಯಾವ ರೀತಿ ಇರ್ತವೆ, ಕರ್ಮವನ್ನ ಯೋಗ ಮಾಡೋದು ಹೇಗೆ, ಆ ಕರ್ಮವನ್ನ ಹೇಗೆ ದಾಟಬೇಕು, ಯಾವ ರೀತಿ ಮಾಡ್ಬೇಕು, ಬುದ್ಧಿವಂತನಾದವನು ಆತ್ಮದ ಬಗ್ಗೆ ಸ್ಥಿರಪಡಿಸ್ಕೊಂಡು ಹೇಗೆ ಶತ್ರುವಾದ ಕಾಮವನ್ನ ಜಯಿಸ್ಬೇಕು ಅನ್ನೋದನ್ನೆಲ್ಲ ನಾವು ಚಿಂತನೆ ಮಾಡಿದೀವಿ. ಈ ದಿನ ಅಥ ಚತುರ್ಥೋಧ್ಯಾಯ ಜ್ಞಾನ ಯೋಗ ಅಂದ್ರೆ ಭಗವಂತ ಇಲ್ಲಿ ಜ್ಞಾನದ ಬಗ್ಗೆ ತಿಳಿಸ್ತಾ ಬಂದಿದ್ದಾನೆ. ಮುಖ್ಯವಾಗಿ 1ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೂ ಭಗವಂತನ ಪ್ರಭಾವ, ಭಗವಂತನ ಮಹತ್ವವನ್ನ ಹಾಗೂ ನಿಷ್ಕಾಮ ಕರ್ಮ ಮಾಡೋದ್ರಿಂದ ನಮಗೆ ಏನು ಜ್ಞಾನ ಅಭಿವೃದ್ಧಿ ಆಗುತ್ತೆ, ನಮ್ಮಲ್ಲಿ ಜ್ಞಾನ ಹೇಗೆ ಸ್ಥಿರವಾಗಿ ನೆಲೆಸುತ್ತೆ, ಮೋಕ್ಷ ಸಾಧನೆಗೆ ಹೇಗೆ ದಾರಿ ಆಗುತ್ತೆ ಅನ್ನೋದನ್ನ ಕರ್ಮದ ಬಗ್ಗೆ ವಿವರಣೆಯನ್ನು ನೀಡುತ್ತಾರೆ. 19ನೇ ಶ್ಲೋಕದಿಂದ 23ನೇ ಶ್ಲೋಕದವರೆಗೂ ಜ್ಞಾನಿಯ ಪವಿತ್ರ ಆಚರಣೆ, ಜ್ಞಾನಿ ಆದವನು ಅವನ ಮನಸ್ಸು ಹೇಗೆ ಪವಿತ್ರವಾಗಿರುತ್ತದೆ, ಯಾವುದೊಂದನೆ ಮಾಡಿದ್ರು ಸಹ ಶುದ್ಧವಾದ ಪವಿತ್ರವಾದ ಮನೋಭಾವದಿಂದ ಆಚರಣೆನ ಹೇಗೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ತಿಳಿಸಿದ್ದಾರೆ. ಇನ್ನ 24ನೇ ಶ್ಲೋಕದಿಂದ 32ನೇ ಶ್ಲೋಕದವರೆಗೂ ಸಹ ವಿವಿಧ ಯಜ್ಞಗಳ ವಿವರಣೆನ ನೀಡಿದ್ದಾರೆ. ವಿವಿಧ ಯಜ್ಞಗಳೆಲ್ಲ ಹೇಗೆ ನಡೀತವೆ ಅಂತಕ್ಕಂಥದ್ದನ್ನ, ಜ್ಞಾನ ಯಜ್ಞದ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ. 33ನೆಯ ಶ್ಲೋಕದಿಂದ 42ನೇ ಶ್ಲೋಕದವರೆಗೂ ಸಹ ಜ್ಞಾನದ ಮಹಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಅಧ್ಯಾಯವು ಪೂರ್ಣವಾಗಿ ಜ್ಞಾನದ ಮಹಿಮೆಯನ್ನೇ ವಿವರಿಸುತ್ತದೆ. ನಿಷ್ಕಾಮ ಕರ್ಮವನ್ನ ಆಚರಿಸೋದ್ರಿಂದ ಮನಸ್ಸು ಬುದ್ಧಿಯು ಶುದ್ಧವಾಗಿ ವಿಮಲವಾದ ಜ್ಞಾನ ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಭಗವಂತ 3ನೇ ಅಧ್ಯಾಯದಲ್ಲಿ ಏನ್ ಮಾಡದ, ಅರ್ಜುನನನ್ನ ನಿಮಿತ್ತವಾಗಿ ಮಾಡಿಕೊಂಡು ಜಗತ್ತಿನ ಜನಗಳಿಗೆ ಕರ್ಮಯೋಗದ ಬಗ್ಗೆ 35ನೇ ಶ್ಲೋಕದವರೆಗೂ ಅರ್ಜುನ ಹೇಳ್ತಾನೆ. ಅರ್ಜುನನ 36ನೇ ಶ್ಲೋಕದಲ್ಲಿ ಇಚ್ಛೆ ಇಲ್ದಿದ್ರು ಸಹ ಪಾಪ ಕರ್ಮ ಮಾಡಿಸುತ್ತಿರುವ ಆ ಪ್ರಬಲ ಶಕ್ತಿ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಭಗವಂತ 37ನೇ ಶ್ಲೋಕದಿಂದ ಅಧ್ಯಾಯಾಂತರದವರೆಗೆ ಸರ್ವಾನಾಂತರಕ್ಕೆ ಕಾರಣವಾಗಿರ್ತಕ್ಕಂತಹ ಕಾಮವನ್ನ, ಅಂದ್ರೆ ಅದರಿಂದ ಉಂಟಾಗುವ ಕೆಡಕನ್ನ, ಯಾವ ರೀತಿ ನಮ್ಗೆ ಕೆಡಕಾಗುತ್ತೆ, ತೊಂದರೆಗಳಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾನೆ. ಬುದ್ಧಿಗಳನ್ನ ಸ್ವಾಧೀನ ಮಾಡಿಕೊಂಡು ಆತ್ಮನನ್ನ ತಿಳಿದು ದುರ್ಜಯವಾದ ಮಹಾಶತ್ರುವಾದ ಕಾಮವನ್ನ ನೀನು ಜಯಿಸ್ಲೇಬೇಕು ಅಂತ ಹೇಳಿ ಈ 3ನೇ ಅಧ್ಯಾಯವನ್ನ ಉಪಸಂಹಾರವನ್ನ ಮಾಡ್ತಾನೆ. ಎಷ್ಟು ಹೇಳಿದ್ರು ಸಹ ಕರ್ಮಯೋಗದ ಬಗ್ಗೆ ಅಗಾಧವಾಗಿರೋದ್ರಿಂದ ನನಗ ಅರ್ಥ ಆಗ್ತಾ ಇಲ್ಲ, ಹೇಗೆ ಇದನ್ನ ಮಾಡ್ಬೇಕು ಅಂತ ನನಗ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಜ್ಞಾನವನ್ನ ಪ್ರಧಾನವಾಗಿಟ್ಕೊಂಡು ಕರ್ಮಯೋಗಕ್ಕೆ ಅಗತ್ಯವಾದ ಕೆಲವು ವಿಷಯಗಳನ್ನ ಹೇಳ್ತೀನಿ, ನೀನ್ ತಿಳ್ಕೊ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಬೋಧನೆನ 4ನೇ ಅಧ್ಯಾಯದಲ್ಲಿ ಬೋಧನೆ ಮಾಡ್ತಾ ಬರ್ತಾನೆ. ಈ ಅಧ್ಯಾಯದಲ್ಲಿ 4 ಮುಖ್ಯ ವಿಷಯಗಳನ್ನ ಪ್ರತಿಪಾದಿಸಲ್ಪಡ್ತದೆ. ಇಲ್ಲಿ ಅವನ ಅವತಾರದ ರಹಸ್ಯವು, ಮತ್ತೆ ಕರ್ಮದ ರಹಸ್ಯವು, ಹಾಗೂ ಯಜ್ಞ ರಹಸ್ಯವು, ಜ್ಞಾನ ರಹಸ್ಯವು ಸಹ ಅಡಕವಾಗಿದೆ. ಈಗ ಒಂದೊಂದನ್ನೇ ನಾವು ಚಿಂತನೆ ಮಾಡ್ತಾ ಹೋಗೋಣ. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನಿನ್ಗೆ ಕರ್ಮಯೋಗದ ಬಗ್ಗೆ ಎಷ್ಟು ವಿವರಣೆಗಳನ್ನ ಕೊಟ್ರು ಸಹ ನಿನಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ, ನಿನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸಂಶಯ ಉಂಟಾಗ್ತಿದೆ ಅಲ್ವಾ ಅರ್ಜುನ. ಅದಕ್ಕೆ ಈಗ ಜ್ಞಾನವನ್ನ ಆಧಾರವಾಗಿಟ್ಕೊಂಡು ನೀನ್ ಕರ್ಮಯೋಗವನ್ನ ಹೇಗೆ ಸಾಧನೆ ಮಾಡ್ಬೇಕು, ಕರ್ಮಯೋಗಕ್ಕೆ ಜ್ಞಾನವೂ ಒಂದು ಪ್ರಮುಖವಾದ ಸಾಧನೆ ಎಂಬುದನ್ನ ಈ ಒಂದು ಅಧ್ಯಾಯದಲ್ಲಿ ನಾನು ನಿನಗೆ ತಿಳಿಸ್ತಾ ಬರ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಾವಾನಹಮವ್ಯಯಂ ವಿವಸ್ವಾನ್ ಮನಹೇ ಪ್ರಾಹ ಮನುರುಕ್ಷ್ವ ಕವೇ ಬ್ರವೀತ್. ಅಂದ್ರೆ ಎಲ್ಲವನ್ನು ಏನು ವಿವಸ್ವತುಡು ಅಂದರೆ ಸೂರ್ಯ, ಕಾಂತಿ, ಬಂಗಾರ, ಐಶ್ವರ್ಯ ಅಂತ. ಆದರೆ ವಿಶೇಷವಾಗಿ ಪ್ರಕೃತಿಯಿಂದ ಯಾವ ಕಿರಣಗಳಿಂದ ಬೆಳಗುತ್ತದೋ ಅದೇ ಸೂರ್ಯದೇವ. ಮೂಲ ಪುರುಷರು ಯಾರು? ಮೂಲ ಪುರುಷ ಅಂದ್ರೆ ಯಾರು?
ಸೂರ್ಯ ದೇವನೇ ನಾರಾಯಣೆ. ಹಾಗಾಗಿ ಕರ್ತ ಭರ್ತ ಸರ್ವಲೋಕಸ್ಯನು ಸೂರ್ಯನೇ ಆಗಿರೋದ್ರಿಂದ ಸೂರ್ಯನಿಲ್ಲದೆ ಜಗತ್ತಿಲ್ಲ. ಇದನ್ನು ಮೊದಲದಾಗಿ ಚೆನ್ನಾಗಿ ಅರ್ಥ ಮಾಡ್ಕೋ. ಸೂರ್ಯನಿಲ್ಲದೆ ಜಗತ್ನಲ್ಲಿ ಏನೂ ನಡೆಯುವುದಿಲ್ಲ. ಪದ್ಮಿನಿ ಅಂದರೆ ಭೂಮಿ, ಸೂರ್ಯನೇ ಪದ್ಮಿನಿಯ ಭಾರ್ಯ ಅಂತಕ್ಕಂಥದ್ದು ಸೂರ್ಯನಿಂದ ವ್ಯಕ್ತವಾಗಿದೆ. ಈ ರೀತಿಯಾಗಿ ಈ ಒಂದು ಸೂರ್ಯ ಹಾಗೂ ಇವನು ಹೇಗೆ ಹುಟ್ಟಿದ್ದಾನೆ ಅಂತಕ್ಕಂಥದನ್ನ ಶನೇಶ್ವರ ಯಮನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ವಿವಸ್ವತೆ ಎನ್ನುತ್ತಾರೆ. ಶುಕ್ಲ ಯಜುರ್ವೇದ ಕರ್ತ ಸೂರ್ಯನೇ ಆಗಿರೋದ್ರಿಂದ ಇಲ್ಲಿ ಇಮಂ ವಿವಸ್ವತೆ ಯೋಗಂ ಅಂದ್ರೆ ನಾನು ವಿವಸ್ವತನಿಗೆ ಜ್ಞಾನ ನೀಡ್ತೀನಿ. ಇಕ್ಷ್ವಾಕುಗೆ ವಿವಸ್ವತುಡು ಜ್ಞಾನ ನೀಡ್ತಾನೆ. ಅಂದ್ರೆ ಶ್ರೀಮಾನ್ ನಾರಾಯಣನೇ ಅವಿಭರ್ತನಾಗಿದ್ದಾನೆ. 28 ಇಂದ್ರರು ಬದಲಾದರೆ ಒಂದು ರಾತ್ರಿ ಒಂದು ಹಗಲು ಆಗುತ್ತೆ. ಬ್ರಹ್ಮಗಾರರಿಗೆ 100 ವರ್ಷ ಆದರೆ ವಿಷ್ಣುವಿಗೆ ರಾತ್ರಿ. ಉನ್ಮೇಷ ನಿಮಿಷೋತ್ಪನ್ನ ಅಂದ್ರೆ ವೈವಸ್ವತನು 7ನೇ ಯವನಾಗಿರುತ್ತಾನೆ. ಇಲ್ಲಿ ಪುರಂದರರು ಈಗ ನಮ್ಮನ್ನ ರಕ್ಷಿಸುತ್ತಿದ್ದಾನೆ. ಇದನ್ನೆಲ್ಲ ಭಗವಂತ ಮೊದಲನೇದಾಗಿ ವಿವರಿಸ್ತಾ ಹೋಗ್ತಾ ಇದ್ದಾನೆ. ದ್ವಾಪರ ಕಲಿ ಹೇಗಾಗುತ್ತೆ ಅಂದ್ರೆ ಇಂದ್ರಿಯ ಗಣಿಗೆ 70 ಮಹಾಯುಗ ಆದರೆ 1 ಇಂದ್ರಿಯ ಹೋಗುತ್ತಾನೆ. ಕೃತ, ಕ್ರೇತ, ದ್ವಾಪರ, ಕಲಿ ಅಂದ್ರೆ 4,30,000 ಕಲಿಯುಗಕ್ಕೆ ಇರುವುದು. 4 ಯುಗ ಸೇರಿದ್ರೆ 43,27,000 ಸಂವತ್ಸರ ಅಂದರೆ 1 ಕಾಲ ಮುಗಿಯುತ್ತದೆ. ಅಂದರೆ ಇನ್ನು ಮೊದಲ ಬ್ರಹ್ಮಜ್ಞಾನಿಯಲ್ಲಿ ಬ್ರಹ್ಮಗಾರವಲ್ಲಿ ಇದ್ದೀವಿ. ದ್ವಿತೀಯ ವರಾಹೆ ಅಂದ್ರೆ 2ನೇದು 4 ಲಕ್ಷದಲ್ಲಿ 4 ಪಾದ ಮಾಡ್ಬೇಕು. ಅಂದ್ರೆ ನಾವು 1 ಲಕ್ಷ ಪ್ರಥಮ ಪಾದೆ ಭರತ ವರ್ಷೆ ಭರತ ಕಂಡೆ ಇಲ್ಲಿ 1ನೇ ಪಾದ ಕಲಿಯುಗ 1ನೇ ಪಾದದಲ್ಲಿ ನಾವು ಈಗ ಇದ್ದೀವಿ. ಈಗ ನಾವು ವೈವಸ್ವತ ಯಾವ್ದ್ರ ಮನ್ವಂತರದಲ್ಲಿ ಇದೀವಿ? ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು ಅಂದ್ರೆ ಪರಂಪರೆಯಿಂದ ಬಂದಿರುವ ಈ ಯೋಗವನ್ನ ರಾಜರ್ಷಿಗಳು ತಿಳ್ಕೊಂಡಿದ್ರು. ಅಂದ್ರೇನು? ಪುರುಷನ ತೇಜಸ್ಸು ಹೇಗಿರುತ್ತದೆ ಅದನ್ನ ಆ ಪುರುಷನ ಬಾಹುವಿನಿಂದ ನೋಡ್ಬೇಕು. ಆ ಅಂಶ ಹೇಗೆ ಕೂಡಿರ್ತದೆ ಅಂತಂದ್ರೆ ಬಾಹುಗಳಿಗೆ ಬಲವಿರುತ್ತದೆ, ಮತ್ತೆ ಅವರು ಆತ್ಮಸ್ಥೈರ್ಯದಿಂದ ಇರ್ತಾರೆ. ಯಾರಿಗೆ ಧೈರ್ಯ ಇರ್ತದೋ ಬಾಹುಬಲ ಇರ್ತದೋ ಅಂತವರಿಗೆ ಖಂಡಿತ ಜ್ಞಾನವು ಲಭಿಸುತ್ತದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಇಮಂ ವಿವಸ್ವತೆ ಮನ್ವಂತರ ಬಗ್ಗೆ ಅಂದ್ರೆ ಸಂವತ್ಸರ ಕಾಲದ ಬಗ್ಗೆ ವಿವರವಾಗಿ ಅರ್ಜುನ ನಿನಗೆ ತಿಳಿಸ್ತಾ ಇದ್ದೀನಿ. ಕ್ಷತ್ರಿಯ ಅಂದ್ರೆ ಶಬ್ದದ ಅರ್ಥ ರಾಜ್ಯದ ಸುಭಿಕ್ಷ, ರಾಜ್ಯ ಪಾಲನೆಯಲ್ಲಿ ನೋಡುವ ರೀತಿ, ರಾಜ್ಯ ಭಾರವನ್ನ ಹೇಗೆ ಮಾಡ್ಬೇಕು, ಧರ್ಮವನ್ನ ಹೇಗೆ ರಕ್ಷಿಸ್ಬೇಕು, ದೇಶಕ್ಕೂ ಧರ್ಮಕ್ಕೂ ಏನು ವ್ಯತ್ಯಾಸವಿರುತ್ತದೆ, ಅವನು ದೇಶದ ರಾಜ್ಯ ಭಾರವನ್ನ ಮಾಡುವಾಗ ಆ ಒಂದು ಜ್ಞಾನವನ್ನ ಅವನ ಯಾವ ರೀತಿ ಬಳಸ್ಬೇಕು, ಆಧ್ಯಾತ್ಮದ ಕ್ಷೇತ್ರದಲ್ಲಿ ಪೂರ್ಣವಾದ ಅವನನ್ನ ಆ ಒಂದು ಅಧ್ಯಾತ್ಮದ ಕಡೆಗೆ ಭಗವಂತನ ಕಡೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಯಾವ ರೀತಿಯ ಒಂದು ಜ್ಞಾನವನ್ನ ನೀಡ್ಬೇಕು ಅಂತಕ್ಕಂಥದ್ದೇ ರಾಜವಿದ್ಯೆ ಆಗಿರ್ತಕ್ಕಂಥದ್ದು. ಇಂಥ ರಾಜವಿದ್ಯೆಯನ್ನ ನಾನು ತಿಳ್ಕೊಬೇಕಾಗಿದೆ. ಇದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನೀನು ಇಂದ್ರಿಯಗಳಿಂದ ಕೇವಲ ದುರ್ಬಲನಾಗಿ ಇದ್ಬಿಡ್ತೀಯ, ಧರ್ಮ ವಿದ್ಯೆನ ಪಾಲಿಸ್ತಾ ಇಲ್ಲ. ಅದಕ್ಕೆ ನಿನಗೇನಾಗ್ತಾ ಇದೆ? ರಣರಂಗದ ಮಧ್ಯೆ ಭಗವದ್ಗೀತೆನ ಬೋಧನೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಪಾಲಕನು ಧರ್ಮ ವಿದ್ಯೆನ ತಿಳಿಯಲೇಬೇಕು. ಇದು ಎಲ್ಲಿಂದ ಪ್ರಾರಂಭವಾಯಿತು? ಶ್ರೀಮನ್ ನಾರಾಯಣನಿಂದಲೇ ಪ್ರಾರಂಭವಾಗಿರು ಈ ವಿದ್ಯೆ. ನಾಭಿ ಕಮಲದಿಂದ ಈ ಒಂದು ವಿದ್ಯೆ ಉದ್ಭವವಾಯಿತು. ಪರಾಶರು, ಶುಕುಡು, ಗೌಡಪಾದಾಚಾರ್ಯ, ಗೋವಿಂದ ಪಾದಾಚಾರ್ಯ, ಶಂಕರಾಚಾರ್ಯರು ಈ ರೀತಿಯಾಗಿ ಎಲ್ಲರೂ 14 ಪೀಠಗಳಲ್ಲಿ ಇದನ್ನ ತಿಳಿಸ್ತಾ ಬಂದಿದ್ದಾರೆ. 14 ಪೀಠದಲ್ಲಿ ಭಾರತೀ ತೀರ್ಥ, ಶೃಂಗೇರಿ ಸಂಪ್ರದಾಯ, ಶಿವಾನಂದ ಸರಸ್ವತಿ, ಚಿನ್ಮಯಾನಂದ ಸರಸ್ವತಿ, ಪರಿಪೂರ್ಣಾನಂದ ಸರಸ್ವತಿ ಹೀಗೆ ಪರಂಪರೆಯಾಗಿ ಈ ವಿದ್ಯೆಯನ್ನ ಕೊಡುತ್ತಾ ಬಂದಿದ್ದಾರೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು ಸಕಾಲೇನೇ ಮಹತ ಯೋಗೋ ನಷ್ಟ ಪರಂತಪ. ಅದಕ್ಕೆ ಶಿಷ್ಯ ಸ್ನೇಹಂ ಶಾದಿಮಾಂತಂ ಪ್ರಪನ್ನನ ಹಾಗೆ ಭಕ್ತೋಸಿಮೆ ಸಕಾಚೇತಿ, ನನಗೆ ಭಕ್ತರು ಯಾರು ಸೇವೆ ಮಾಡ್ತಾರೋ ಅವರು ನನಗೆ ತುಂಬಾ ಇಷ್ಟ ಆಗ್ತಕ್ಕಂಥರು, ಅವರಿಗೆ ವಿದ್ಯೆಯ ಜ್ಞಾನವನ್ನ ಪೂರ್ಣ ಕೊಡ್ತೀನಿ ಅಂತ ಹೀಗೆ ಪರಂಪರೆಯಾಗಿ ಜ್ಞಾನವನ್ನ ಹಂಚುತ್ತಾ ಬಂದಿದ್ದಾರೆ. ಕೃಷ್ಣನಿಗೆ 85 ವರ್ಷ, ಅರ್ಜುನನಿಗೆ 80 ವರ್ಷ. ಆ ಕಾಲದಲ್ಲೇ ವ್ಯಕ್ತಿಗೆ ಬಹುಬಲ ಹೇಗಿತ್ತು ಅಂತಕ್ಕಂಥದ್ದು ಸಮಸ್ಯೆಯ ಮೂಲವನ್ನ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ತಿಳಿಸ್ತಾ. ಹೇಗೆ
ಅಪರಂ ಭವತೋ ಜನ್ಮ ಅಂತ ಹೇಳ್ತಾ ಇದ್ದಾನೆ. ಏನು ಅರ್ಜುನ ಪರಮಾತ್ಮನಿಗೆ ಕೇಳ್ತಾ ಇದ್ದಾನೆ, ಅನುಮಾನವು ನಂಬಿಕೆಯ ಪುನಾದಿ ಅಲ್ವೇ? ಅನುಮಾನ ಅನ್ನೋದು, ಅನುಮಾನ ಮೀನ್ಸ್ ಪೆದ್ರೋಗಂ, ಗೊತ್ತೇ ಇದೆ ನಮ್ಗೆ. ಅನುಮಾನ ಅನ್ನೋದು ಬಂದ್ಬಿಟ್ರೆ, ಆ ಸಂಶಯ ಅನ್ನೋದು ಅನುಮಾನ ಅದು ಬಂದ್ಬಿಟ್ರೆ ನಮ್ಗೆ ಯಾವ್ದ್ರಲ್ಲೂ ನಂಬಿಕೆ ಅನ್ನೋದು ಬರಲ್ಲ. ಅದಕ್ಕೆ ಮೊದಲು ಅನುಮಾನವನ್ನ ಬಿಡ್ಬೇಕು. ಆ ಅನುಮಾನ ಅನ್ನೋದು ಎಷ್ಟು ಸಂಶಯ ಅಂದ್ರೆ, ಪೂಜ್ಯ ಬ್ರಹ್ಮಾಜಿಯವರು ಹೇಳ್ತಾ ಇರ್ತಾರೆ, ತುಂಬಾ ಪಾಪ ಮಾಡಿದವನಿಗೆ 3 ಅಕ್ಷರಗಳ ಶಿಕ್ಷೆಯನ್ನ ಕೊಡ್ತಾನಂತೆ. ಅದು ಯಾವುದು ಅಂದ್ರೆ ಅನುಮಾನ, ಸಂಶಯ, ಎರಡು ಒಂದೇ ಅರ್ಥ. ಆ ಸಂಶಯ ಅನ್ನೋದು ಅವನಲ್ಲಿ ಉಂಟಾಗ್ಬಿಟ್ರೆ ಅವನಿಗೆ ಎಷ್ಟು ಭೋಗ ಐಶ್ವರ್ಯ ಸುಖ ಭೋಗಗಳು ಇದ್ರೂ ಸಹ ಅವನು ಯಾವುದನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕಡೆನೂ ದುಃಖ ನೋವು ಅನುಮಾನ ಆಗ್ತಾನೆ ಇರ್ತದೆ. ಹೇಗೆ ಅಂತಂದ್ರೆ, ಮಲಕ್ಕೊಳಕ್ ಹೋದ್ರೆ ದಿಮ್ ಕೆಳಗ್ ನಿಂಬೆಹಣ್ಣು ಇಟ್ಬಿಟ್ಟವ್ರೇನೋ ಭಯ, ಯಾವ್ದಾರ ತಿಂಡಿ ತಿನ್ನಕ್ ಹೋದ್ರೆ ಇದ್ರಲ್ಲಿ ಏನಾರ ವಿಷ ಹಾಕ್ಬಿಟ್ಟವ್ರೇನೋ ಭಯ, ಆಚೆ ಹೋದ್ರೆ ಅಲ್ಲೇನಾದ್ರು ಹಾಕ್ಬಿಟ್ಟಿರ್ತಾರೇನೋ ಭಯ, ಯಾರು ನನ್ನ ನೋಡ್ತಾ ಇದ್ದಾರೆ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಏನೋ ನನಗೆ ಹಾಕ್ಬಿಡ್ತಾರೇನೋ ಭಯ. ಈ ರೀತಿ ಕೊನೆಗೆ ತನ್ನ ಗಂಡನ ಬಗ್ಗೆ ತನ್ನ ಮಕ್ಕಳ ಬಗ್ಗೆನೆ ಅನುಮಾನ ಪ್ರಾರಂಭ ಆಗ್ಬಿಡ್ತದೆ. ಏನು ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಯಾರ ಮೇಲೂ ನಂಬಿಕೆ ಇಲ್ಲ. ಅನುಮಾನ ಅನುಮಾನ ಅನುಮಾನ. ಅದಕ್ಕೆ ನೋಡಿ, ಏನಿದ್ರೆ ಏನ್ ಫಲ? ಐಶ್ವರ್ಯವಿದೆ, ಸುಖ ಭೋಗಗಳನ್ನ ಅನುಭವಿಸುವಷ್ಟು ಎಲ್ಲವೂ ಇದೆ, ಆದ್ರೆ ಯಾವುದನ್ನ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ. ಇದು ಯಾವುದು ಅಂದ್ರೆ ನಾನು ಮಾಡಿದ ದೊಡ್ಡ ಪಾಪ ಕರ್ಮ ಅಂತ ತಿಳ್ಕೊಬೇಕು. ತುಂಬಾ ಪಾಪ ಕರ್ಮ ಮಾಡಿದ್ದಕ್ಕೆ ನನ್ನಲ್ಲಿ ಸಂಶಯ ಅನ್ನೋದು ಭೂತಾಕಾರವಾಗಿ ಸದಾ ಕಾಲವು ಕಾಡ್ತಾ ಇದೆ. ನೆಮ್ಮದಿನದು ಕಿಂಚತ್ತೂ ಸಹ ನನ್ನ ಬಳಿಗೆ ಬರ್ತಾ ಇಲ್ಲ. ಅನುಮಾನ 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 ಆಗಿ ನನ್ನ ಜೀವನದಲ್ಲಿ ನೆಮ್ಮದಿಯನ್ನೇ ಕಳ್ಕೊಂತಾ ಇದ್ದೀನಿ. ಕೊನೆಗೆ ನನ್ ಬಗ್ಗೆ ನನಗೆ ನಂಬಿಕೆ ಇಲ್ವೇ ಅನ್ನೋ ರೀತಿ ಆಗ್ತಾ ಇದೆ. ಅದಕ್ಕೆ ಅನುಮಾನ ಅನ್ನೋದು ನಂಬಿಕೆ ಬುನಾದಿ ಅಲ್ವೇ? ಆ ನಂಬಿಕೆ ಇರುವ ಜಾಗದಲ್ಲಿ ಅನುಮಾನವಿರ್ತದೆ. ಹಾಗಾದ್ರೆ ಅನುಮಾನವನ್ನ, ಈ ಸಂಶಯನ ಪರಿಹರಿಸು. ಸೂರ್ಯನ ಆಯಸ್ಸನ್ನು ಗುರುತಿಸಲು ಸಾಧ್ಯವಿಲ್ಲ. ನೀನ್ ಹೇಳ್ತಾ ಇದೀಯಾ ಸೂರ್ಯನಿಂದ ಎಲ್ಲರಿಗೂ ಮನವಿಗೆ ಹೇಳಿದೆ ಎಂದು ಹೇಳಿದೆಲ್ಲ, ಇದು ಹೇಗೆ ಶ್ರೀಕೃಷ್ಣ, ಇದು ಹೇಗೆ ಹೇಳಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಜೀವ ಸುಖಜೀವಿ ಅಂದರೆ ನಿನಗೆ ಜೀವವಿದ್ದಾಗ ಸುಖವಾಗಿರು, ಹುಟ್ಟುವುದು ಅಂದರೆ ಭಾವ ಬೇಡ. ಬಹುನಿಮೆ ವ್ಯತೀತಾನೆ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ಅರ್ಜುನ, ನನಗೂ ನಿನಗೂ ಅನೇಕ ಜನ್ಮಗಳು ಬಂದು ಹೋಗ್ಬಿಟ್ಟಿದೆ, ಆದ್ರೆ ಗೊತ್ತಿಲ್ಲ. ಅವುಗಳನ್ನೆಲ್ಲ ನಾನು ಬಲ್ಲೆ ಪರಂತಪ, ಆದ್ರೆ ನಿನಗೆ ಅದು ಗೊತ್ತಿಲ್ಲ. ನಿನಗದು ಗೊತ್ತಿಲ್ಲ, ನಾ ಜನ್ಮವಿದ್ಯಾ ಬಂದ್ವಾ ಹೋದ್ವಾರ ಅಂತ ನನಗ್ ಗೊತ್ತು. ಎಷ್ಟು ಜನ್ಮಗಳು ಬಂದಿದ್ದೇನೆ ಹೋಗಿದ್ದೇನೆ ಅನ್ನೋದು ನನಗ್ ಗೊತ್ತಾಗಿದೆ, ನಿನಗ್ ಗೊತ್ತಾಗಿಲ್ಲ. ಅದಕ್ಕೆ ಜೀವಿ ಹುಟ್ಟಬೇಕಾದ್ರೆ ಅವನು ಪ್ರಾಣಿಗಳಿಗೂ ಪ್ರಕೃತಿನ ವಶ ಮಾಡಿಕೊಂಡು ಮಾಯಾವಿಲಾಸದಿಂದ ಹುಟ್ಟಿರ್ತಾನೆ. ಅದಕ್ಕೆ ಹೇಳ್ತಾರೆ ಅಂತಃಕರಣ ಅಂದ್ರೆ ಜನ್ಮಕ್ಕೆ ಮತ್ತೊಂದು ಕಾರಣವಾಗುತ್ತದೆ. ಜನ್ಮಕ್ಕೆ ಒಂದು ಕರ್ಮ ಇದೆ, ಆದ್ರೆ ನನಗೆ ಕರ್ಮವಿಲ್ಲ. ಪ್ರತಿಯೊಬ್ಬ ಮಾನವನಿಗೂ ಸಹ ಜನ್ಮ ತಾಳೋದಕ್ಕೆ ಒಂದೊಂದು ಕಾರಣವಿದೆ. ಅವನು ಜನ್ಮ ತಾಳ್ತಾನೆ, ಆದ್ರೆ ನಾನು ಪರಮಾತ್ಮ ನಾನೇ ಆಗಿರೋದ್ರಿಂದ ನನಗೆ ಜನ್ಮಗಳು ಇಲ್ಲ. ಅದಕ್ಕೆ ನಾನು ಅವತರಿಸಲು ಮಾಯಾ ಮಾನುಷ ವಿಗ್ರಹಂ ಅಂದ್ರೆ ನಾನು ಏನು ಮಾಡಬೇಕು ಅಂದುಕೊಳ್ತೇನೋ ಅದಕ್ಕೆ ಮಾತ್ರ ನಾನು ಅವತಾರವನ್ನ ತಾಳ್ತಾ ಬರ್ತಾ ಇರ್ತೀನಿ. ಅದಕ್ಕೆ ನನಗೆ ಜನ್ಮಕ್ಕೂ ಕರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಅವತಾರ ಯಾಕೆ ಮಾಡ್ತೀನಿ? ಯಾವ್ದಾದ್ರು ಒಂದು ಕಾರ್ಯ ಮಾಡೋದಕ್ಕೋಸ್ಕರ ಅವತಾರವನ್ನ ಮಾಡ್ತೀನಿ. ಆದ್ರೆ ಎಲ್ಲದಕ್ಕೂ ಬಣ್ಣ ಹಚ್ಚಿದ್ದು ನಾನೇ, ಇನ್ಯಾರು ಅಲ್ಲ. ವ್ಯಕ್ತವಾಗಿದ್ದು ಅಗ್ನಿ ವ್ಯಕ್ತವಾಗಿದ್ದು ಗಾಳಿ ಎಲ್ಲವೂ ಸಹ, ಈ ಪಂಚಭೂತಗಳೇನಿದೆ ಇವೆಲ್ಲವೂ ಸಹ ಅವ್ಯಕ್ತವಾಗಿ ಇದ್ದು ನಿಮಗೆ ತೋರಿಸ್ತಾ ಇರ್ತೇನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವತ್ತೂ ಸಹ ಮಾನವತ್ವ ಅನ್ನೋದನ್ನ ಪಡ್ಕೋಬೇಕು ನೀನು. ನಂತರ ಪರಶುರಾಮ ಮಾನವತ್ವ ರೂಪದಲ್ಲಿ ಬಂದ್ರು. ಆಯುಧ ಇದೆ ಅಂದ್ರೆ ಏಕೆಂದ್ರೆ ತನ್ನನ್ನ ತನ್ನ ಆತ್ಮರಕ್ಷಣೆ ಮಾಡ್ಕೊಳ್ಳಲು ಒಂದು ಆಯುಧವನ್ನ ಪ್ರತಿಯೊಬ್ಬನು ಇಟ್ಕೊಂಡಿರ್ತಾನೆ. ಅದೇ ರೀತಿಯಾಗಿ ಪರಶುರಾಮ ಮಾನವ ಧರ್ಮ ನಿರ್ಮಾಣ ಮಾಡಲು ಏನ್ ಮಾಡ್ದ? ಆ ಪರಶುರಾಮನೇ ಮತ್ತೆ ರಾಮನ ಅವತಾರವನ್ನ ಮಾಡಿದ. ರಾಮನ ಅವತಾರ ಎಷ್ಟು ಪ್ರಮುಖವಾದದ್ದು ಅಂತಂದ್ರೆ ಎಲ್ಲಾ ಅವತಾರಗಳಲ್ಲೂ ಲೀಲೆಗಳು ಕಂಡು ಬರ್ತವೆ. ರಾಮನ ಅವತಾರದಲ್ಲಿ ಯಾವ ಲೀಲೆಗಳು ಕಂಡು ಬರೋದಿಲ್ಲ. ರಾಮ ಮಾನವನಾಗಿ ಅವತಾರ ಮಾಡಿ ಮಾನವನಾಗೆ ಬೆಳೆದು ಮಾನವನಾಗೆ ಮೃತ್ಯುವನ್ನ ಹೊಂತಾನೆ. ಆದ್ರೆ ಅವನು ಎಲ್ಲವನ್ನ ಹೇಗೆ ತೋರಿಸಿದಾನೆ ಅಂತಂದ್ರೆ ಕಷ್ಟ ಸುಖ ನೋವು ದುಃಖಗಳು ಭಾವನೆ ಪ್ರತಿಯೊಂದು ಬರ್ತವೆ. ಆದ್ರೆ ಪ್ರತಿಯೊಂದನ್ನು ದಾಟೋದಕ್ಕೆ ಮನುಷ್ಯನಿಗೆ ಸಾಧ್ಯತೆ ಇದೆ.
ಪ್ರೀತಿಯನ್ನ ಬೆಳೆಸ್ಕೋಬಹುದು. ಧೈರ್ಯ, ಸಾಹಸ, ಬಲ, ಜ್ಞಾನ, ಸಾಧನೆ ಪ್ರತಿಯೊಂದು ಎಲ್ರಿಗೂ ಇದೆ. ಎಲ್ಲವನ್ನ ಮಾಡೋದಕ್ಕೆ ನಾನು ಮನಸ್ಸು ಮಾಡಿ ಮಾಡ್ಬೇಕು, ಜ್ಞಾನವು ಅಧಿಕವಾಗಿಯೇ ಇದೆ ಅಂತ ಹೇಳಿ ರಾಮನ ಅವತಾರದಲ್ಲಿ ಪೂರ್ಣವಾಗಿ ಅವನು ತೋರ್ಸ್ಕೊಡ್ತಾನೆ. ಅದಕ್ಕೆ ಎಲ್ಲಾ ನಾಮಗಳಿಗಿಂತ ರಾಮನಾಮವೇ ಶ್ರೇಷ್ಠವಾದದ್ದು. ರಾಮನ ಮಹಿಮೆಯನ್ನ ತಿಳ್ಕೊಂಡು ರಾಮನಂತೆ ಆ ಜೀವನವನ್ನ ಆದರ್ಶ ರಾಮ, ಪುರುಷೋತ್ತಮ ರಾಮ, ಕಲ್ಯಾಣ ರಾಮ ಹೇಗಾದ ಅವನು ಆ ರೀತಿ ನಾನು ಆಗ್ಬೇಕು, ನಾನು ಅದೇ ರೀತಿ ಇರ್ಬೇಕು ಅನ್ನೋದನ್ನ ಶ್ರೀರಾಮನ ಒಂದು ಇದ್ರಲ್ಲಿ ನಾವು ಚರಿತ್ರೆಯಲ್ಲಿ ಕಾಣ್ತೀವಿ. ಸೀತಾದೇವಿಯ ಮಹತ್ವ ಗೊತ್ತು ನಮ್ಗೆ. ಆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಣ್ಣ ತಮ್ಮಂದ್ರು ಹೇಗಿದ್ರು ಅನ್ಯೋನ್ಯವಾಗಿ, ಅದೇ ರೀತಿ ನಮ್ಮ 4 ಬೆರಳುಗಳನ್ನ ಉದಾಹರಣೆ ಕೊಡ್ತಾರೆ. ಈ 4 ಬೆರಳುಗಳನ್ನ ಎಷ್ಟೇ ದೂರ ಮಾಡಿದ್ರು ಅವೆಲ್ಲ ಒಂದೇ ಆಗ್ತೇವೆ. ಅಂದ್ರೆ ಅಣ್ಣ ತಮ್ಮಂದಿರು ಯಾವಾಗ್ಲೂ ಸಹ ಆ ಪ್ರೀತಿ, ಸ್ನೇಹ, ಮನೋಭಾವದಿಂದ ಒಗ್ಗಟ್ಟಾಗಿ ಇರ್ತಾರೆ. ಏನೇ ಕಷ್ಟ ಬಂದ್ರು ನೋಡಿ ಒಬ್ಬನೊಬ್ರು ಅಪಾರ್ಥ ಮಾಡ್ಕೊಳ್ಳಿಲ್ಲ. ಅಣ್ಣ ಅಂದ್ರೆ ಎಂತ ಒಂದು ಸ್ಥಾನವನ್ನ ಕೊಟ್ಟಿದ್ರು, ಗೌರವ ಕೊಟ್ಟಿದ್ರು. ಅವರ ಮಾತು ಅಂದ್ರೆ ವೇದ ವಾಕ್ಯ ಅಂತ ಎಲ್ರು ಹೇಗೆ ಪಾಲಿಸ್ತಾ ಇದ್ರು. ಈಗಿನದಲ್ಲಿ ಎಲ್ಲಿದೆ ಅದೆಲ್ಲವೂ ಸಹ? ಇವತ್ತು ನಮಗೆ ಅವೆಲ್ಲ ಇಲ್ಲ. ಅದಕ್ಕೇನೆ ರಾಮನ ಒಂದು ಬಲರಾಮ, ರಾಮನನ್ನ ನಾವು ನೋಡ್ಬೇಕು ಹೇಗೆ ಅವತಾರ ಮಾಡ್ದ ಅಂತ. ಹೀಗೆ ಕೃಷ್ಣ, ಶ್ರೀಕೃಷ್ಣ ಏನ್ ಮಾಡ್ತಾನೆ, 9ನೇ ಅವತಾರವನ್ನ ತಾಳದ. 9ನೇ ಸಂಖ್ಯೆ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಶಾಸ್ತ್ರ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ 10ನೇ ಅವತಾರ ಕಲ್ಕಿ ಇನ್ನೂ ಬಂದಿಲ್ಲ. ಯಾಕೆಂದ್ರೆ ಮನುಷ್ಯ ಬದುಕಲು ಆ ಒಂದು ಸಖ್ಯ ಭಾವನೆಗಳು ಬೇಕು. ಸಂಹಾರ ಮಾಡುವ ಬುದ್ಧಿ ತೀವ್ರವಾದಾಗ ಕಲ್ಕಿ ಅವತಾರ ಬರ್ತದೆ. ಅದಕ್ಕೆ ನಮಗೆ ಬೇಡ 9 ಸಾಕು. ಯಾಕೆಂದ್ರೆ 9ನೇ ಅವತಾರ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬನೇ ಪರಮಾತ್ಮ, ಅವನೇ ಪರಮಾತ್ಮ. ಯಾಕೆ ಅಂತಂದ್ರೆ 9ನೇ ಮಗ್ಗೆ ನಮ್ಗೆ ಗೊತ್ತಿದೆ ಅನ್ಸುತ್ತೆ ಎಲ್ರಿಗೂನು. 9 9, 9 2 18, 8 1 9, 9 3 27, 7 2 9. ಇದೇ ರೀತಿ 9ನೇ ಮಗ್ಗೆನ ಪೂರ್ಣವಾಗಿ ಹೇಳ್ತಾ ಹೋಗಿ ಪ್ಲಸ್ ಮಾಡಿ ನಾವು ಕೊಡೆ ಸಂಖ್ಯೆ ಬರುತ್ತಲ್ಲ ಅದನ್ನ ಪ್ಲಸ್ ಮಾಡಿ ನೋಡಿದಾಗ ಎಲ್ಲವೂ 9 ಬರ್ತದೆ. ಅದಕ್ಕೆ ನೋಡಿ, ಒಂದು ಮಗುವನ್ನ ಹೆತ್ತಬೇಕಾದ್ರೆ ಒಂದು ತಾಯಿಗೆ 9 ತಿಂಗಳೇ ಬೇಕು. 9 ಅನ್ನೋದು ಬಹಳ ಪ್ರಮುಖವಾದ ಸಂಖ್ಯೆ. ಅದಕ್ಕೆ ಅವತಾರವನ್ನ ತಾಳಿದ್ದು ಶ್ರೀಕೃಷ್ಣ ಪರಮಾತ್ಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೇ ಭಾರತ, ಧರ್ಮವು ಗ್ಲಾನಿಯಾಗಿ ಅಧರ್ಮವು ಹೆಚ್ಚಾದಾಗ, ತಾಂಡವವಾಡ್ತಾರಾಗ ಅವತಾರವಾಗ್ಬೇಕು. ಅದಕ್ಕೆ ನಾನು ಅವತಾರ ಮಾಡ್ತೇನೆ. ಧರ್ಮ ಅಂದರೆ ಏನು? ಸತ್ಯಂ ವದಂ ಧರ್ಮಂ ಚರ ಅಂದರೆ ಹೇಳುವುದು ನಾವು ಯಾವಾಗಲೂ ಸಹ ಸತ್ಯವಾಗಿರಬೇಕು. ಸತ್ಯ ಯಾವತ್ತು ಸತ್ಯವಾಗಿ ಉಳಿತದೆ ಹೊರತು ಸತ್ಯಕ್ಕೆ ಮತ್ತೊಂದು ಮುಖ ಇಲ್ಲ. ಸತ್ಯ ಅಂತ ಹೇಳ್ತೀವಿ, ಆದ್ರೆ ಅದು ಯಾವತ್ತೂ ಇಲ್ಲ. ಸತ್ಯವೇ ಗೆಲ್ತಕ್ಕಂಥದ್ದು ಮನುಷ್ಯನಿಗೆ. ಅದನ್ನ ನಾವು ನಂಬಿಕೆ ಇಡಬೇಕು, ಅನುಮಾನ ಪಡಬಾರದು. ಪೂರ್ಣವಾದ ಸರ್ವತ್ರ ಸಾಧನದಿಂದ ನಾವು ಮಾಡ್ತಾ ಹೋಗ್ಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸತ್ಯ ಪ್ರಿಯವಾಗಿ ಹಿತವಾಗಿ ಇರ್ಬೇಕು. ಸತ್ಯ ಹೇಳ್ತಕ್ಕಂಥದ್ದು ಪ್ರಿಯವಾಗಿ ಹಿತವಾಗಿ ಇರ್ಬೇಕು. ಅದನ್ನೇನೆ ಯಾವ ರೀತಿ ಅಂತ ಆ ರೀತಿ ಹೇಳ್ಬಾರ್ದು. ಇದಕ್ಕೊಂದು ಪುಟ್ಟವಾದ ದೃಷ್ಟಾಂತವನ್ನ ತಿಳ್ಕೊಳ್ಳೋಣ. ಒಂದು ಸಾರಿ ಒಬ್ರು ಋಷಿ ಮನೆಗಳು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಆಶ್ರಮದಲ್ಲಿ ಒಬ್ಳು ಅಜ್ಜಿ ತನ್ನ ಮಗಳಿಗೋಸ್ಕರ ಚಕ್ಲಿ, ಕೋಡ್ಬಳೆ, ಉಂಡೆ ಎಲ್ಲವನ್ನ ಮಾಡ್ಕೊಂಡು ಗಂಟನ್ನ ಕಟ್ಕೊಂಡು ಸೊಂಟದ ಕೆಳಗೆ ಇಟ್ಕೊಂಡು ಹೋಗ್ತಾ ಇರ್ತಾಳೆ. 4 ಜನ ಕಳ್ರೇನ್ ಮಾಡ್ತಾರೆ, ಈ ಅಜ್ಜನ ನೋಡ್ಬಿಟ್ಟು ಎಲ್ಲೋ ಒಡವೆ ಇವೆಲ್ಲ ಬೆಳ್ಳಿ ಬಂಗಾರದ ಗಂಟಿಟ್ಕೊಂಡಿದ್ದಾಳೆ, ಏನಾದ್ರೂ ಆಗ್ಲಿ ಆ ಗಂಟ್ ಇಟ್ಕೋಬೇಕು ಅಂತ ಓಡೋಡಿ ಬರ್ತಾರೆ. ಅವಳೆಷ್ಟೇ ಹೇಳ್ತಾಳೆ, ಖಂಡಿತ ನನ್ನ ಹತ್ರ ಏನಿಲ್ಲ, ಇರೋದು ಚಕ್ಲಿ ಕೋಡ್ಬಳೆ ಇಷ್ಟೇ ಅಂತಂದ್ರೆ ಅವ್ರು ನಮ್ಮದೇ ಇಲ್ಲ, ಓಡಿಸ್ಕೊಂಡ್ ಬರ್ತಾರೆ. ಕೊನೆಗೆ ಅಜ್ಜಿ ಓಡಿ ಬಂದು ತನಗೆ ಗೊತ್ತಿಲ್ಲದೆ ಆ ಆಶ್ರಮದ ಒಳಗೆ ನುಗ್ಬಿಡ್ತಾಳೆ. ಕಳ್ಳರಲ್ಲಿ ಬರ್ತಾರೆ. ಆಶ್ರಮದ ಒಳಗೆ ಹೋಗ್ಬಿಟ್ಟು ಅವಳೇನ್ ಮಾಡ್ತಾಳೆ, ರುಚಿ ಮನೆಗಳು ನೋಡ್ತಾರೆ, ಹಾಗೆ ಕಣ್ಮುಚ್ಕೊಂತಾರೆ. ಅವಳೇನ್ ಮಾಡ್ತಾಳೆ, ಹೋಗ್ಬಿಟ್ಟು ದೇವಸ್ಥಾನದ ಗರ್ಭಗುಡಿ ಹಿಂಭಾಗದಲ್ಲಿ ಕುತ್ಕೊಂಡ್ಬಿಡ್ತಾಳೆ ಅಲ್ಲಿ. ಇಲ್ಲಿ ಕಳ್ಳರು ಬಂದ್ರು, ಸುತ್ತಲೂ ಎಲ್ಲ ನೋಡಿದ್ರು, ಎಲ್ಲೂ ಕಾಣ್ತಾ ಇಲ್ಲ. ನೋಡ್ತಾರೆ. ಆಮೇಲೆ ಗುರುಗಳೇ ಅಂತ ಕರೀತಾರೆ. ಅವರು ಧ್ಯಾನಗ್ರಸ್ತರಾಗಿರ್ತಾರೆ. ಮತ್ತೆ ಕೇಳ್ತಾರೆ, ಇಲ್ಲಿ ಯಾರು ಒಬ್ರು ಅಜ್ಜಿ ಗಂಟಿಟ್ಕೊಂಡ್ ಬಂದದನ್ನ ನೀವ್ ನೋಡುದ್ರಾ ಅಂತ ಅನ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ನೋಡುವ ಕಣ್ಣುಗಳು ನೋಡಲಾಗಿಲ್ಲ, ಕೇಳುವ ಕಿವಿಗಳು ಕೇಳಲಾಗಿಲ್ಲ, ನನಗ್ ಗೊತ್ತಿಲ್ಲಪ್ಪ, ನಾನ್ ಧ್ಯಾನಗ್ರಸ್ತನಾಗಿದ್ದೀನಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಹೌದಲ್ವಾ, ನೀವು ಕಣ್ಮುಚ್ಕೊಂಡ್ ಧ್ಯಾನ ಮಾಡ್ತಿರೋದ್ ನೋಡಿನೂ ಸಹ ನಾವ್ ನಿಮ್ಮನ್ನ ಪ್ರಶ್ನೆ ಮಾಡಿದ್ವಲ್ಲ, ತುಂಬಾ ತಪ್ಪು ಕೆಲಸ ಮಾಡುದು, ತಪ್ಪಾಯ್ತು ಗುರುಗಳೇ, ನೀವು ಧ್ಯಾನ ಮುಂದುವರ್ಸಿ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ. ಆಮೇಲೆ ಅಜ್ಜಿ ಬರ್ತಾಳೆ. ಅಜ್ಜಿ ಬಂದು
ಗುರುಗಳೇ ನನ್ನನ್ನ ರಕ್ಷಣೆ ಮಾಡ್ಬಿಟ್ರಿ, ನನ್ ಪ್ರಾಣ ಉಳಿಸ್ಬಿಟ್ರಿ, ಇವತ್ ನನ್ ಪ್ರಾಣ ಹೋಗ್ಬಿಡ್ತಿತ್ತು, ಪ್ರಾಣ ಉಳಿಸಿದ್ರಿ, ನೀವ್ ನೋಡಿದ್ರು ಸಹ ಯಾಕೆ ನೋಡದೆ ಇಲ್ಲಿದ್ದಾಳೆ ಅಂತ ಹೇಳಿಲ್ಲ ಅಂತ ಕೇಳ್ತಾಳೆ. ಅವಾಗ ಗುರುಗಳು ಹೇಳ್ತಾರೆ, ನೋಡಮ್ಮ, ಒಬ್ಬರ ಈಗ ನಾನು ಸತ್ಯವನ್ನ ಹೇಳಿದ್ರೆ ನಿನ್ನ ಪ್ರಾಣ ಹೋಗ್ತಿತ್ತು, ಅದಕ್ಕೆ ಸತ್ಯಾಸತ್ಯದ ತಾರತಮ್ಯ ಅಂತ ಹೇಳ್ತಾರಮ್ಮ. ಅದಕ್ಕೆ ನಾನ್ ನೋಡ್ಲಿಲ್ಲ ಅಂತಾನೂ ಹೇಳ್ಬಾರ್ದು, ನೋಡ್ದೆ ಅಂತಲೂ ಹೇಳ್ಬಾರ್ದು, ಅದಕ್ಕೆ ನೋಡುವ ಕಣ್ಣು ನೋಡಲಾಗಲಿಲ್ಲ, ಕೇಳುವ ಕಿವಿ ಕೇಳಲಾಗ್ಲಿಲ್ಲ ಅಂತ ಹೇಳ್ದೆ ಕಣಮ್ಮ. ಇದಕ್ಕೆ ಸತ್ಯಾಸತ್ಯತೆಗಳ ತಾರತಮ್ಯ ಅಂತ ಹೇಳ್ತಾರೆ. ನಾವು ಸತ್ಯವನ್ನ ಹೇಳಿದ್ರು ಸಹ ಪ್ರಿಯವಾಗಿ ಇರ್ಬೇಕು, ಹಿತವಾಗಿ ಇರ್ಬೇಕು ಅಂತಕ್ಕಂಥದ್ದು ಅಂತ ಹೇಳ್ತಾರೆ. ಆವಾಗ ಅರ್ಥ ಆಗುತ್ತೆ ಇದು ಈ ರೀತಿ ಸತ್ಯವು ಯಾವತ್ತೂ ಸಹ ನಡೀತದೆ ಅಂತಕ್ಕಂಥದ್ದು.